ಮಂಗಳೂರಿನ ಉಳ್ಳಾಲದಲ್ಲಿ ಗುಡ್ಡ ಕುಸಿದು ದುರಂತವೇ ಸಂಭವಿಸಿದೆ. ತಾಯಿ ಅಶ್ವಿನಿಯ ಪ್ರಾರ್ಥನೆ ಫಲಿಸಲಿಲ್ಲ. ಮಕ್ಕಳನ್ನ ಉಳಿಸೋದಕ್ಕೆ ಹೇಗೆಲ್ಲ ಹೋರಾಡಿದ್ರು, ಪ್ರಾಣ ಪಣಕ್ಕಿಟ್ಟು ಹೋರಾಡಿದ್ರು ತಾಯಿ. ಮಕ್ಕಳನ್ನ ತಬ್ಬಿಕೊಂಡು ರಕ್ಷಣೆಗಾಗಿ ಅಂಗಲಾಚಿದ್ರು. ಮಕ್ಕಳ ಮೇಲೆ ಭಾರ ಬೀಳಬಾರದು ಅಂತ ತಡೆದಿದ್ರು ಅಶ್ವಿನಿ. ಆದರೆ ಅಶ್ವಿನಿಯ ಇಬ್ಬರೂ ಮಕ್ಕಳು ಕೂಡ ದುರಂತ ಸಾವನ್ನಪ್ಪಿದ್ದಾರೆ. ಅಶ್ವಿನಿ ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಿಬ್ಬಂದಿ. ಆದರೆ ಇಬ್ಬರು ಮಕ್ಕಳು ಮೃತಪಟ್ಟಿರುವಂತಹ ವಿಚಾರವನ್ನ ತಾಯಿಗೆ ಹೇಳಿಲ್ಲ. ಯಾವ ರೀತಿಯಾಗಿ ತಗೋತಾರೆ, ಅವರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ತಾಯಿಗಿನ್ನೂ ವಿಚಾರವನ್ನೇ ಹೇಳಿಲ್ಲ. ತನ್ನ ಮಕ್ಕಳು ಎಲ್ಲಿ ಏನು ಅಂತ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಮಕ್ಕಳು ಇಲ್ಲ, ಇಬ್ಬರು ಮಕ್ಕಳು ಕೂಡ ಅಸುನೀಗಿದ್ದಾರೆ ಅನ್ನುವಂತ ವಿಚಾರ ತಾಯಿಗೆ ತಿಳಿಸಿಲ್ಲ. ಮಾಡಿದ್ದಾರೆ. ಸಾಧಾರಣ 100 ವರ್ಷದಿಂದ ಜಾಸ್ತಿ ಇಲ್ಲಿ ಇತ್ತು. ನಮ್ಮ ಮಾವನವರ ಮನೆ ಇಲ್ಲೇ ಇದೆ. ತೋಟದ ನಡುವಲ್ಲಿ ಒಂದು ಅಂಚಿನ ಮನೆ ಇತ್ತು. ಅದಕ್ಕೆ ಒಂದು ಸೈಡ್ ಸ್ಲ್ಯಾಪನ್ನು ಸೇರಿಸಿದ್ದಾರೆ. ಮತ್ತು ಇಂಥದ್ದೇ ಮಳೆ ಒಂದು ಇಡೀ ಇಲ್ಲಿ 4 ಗದ್ದೆಯ ಮೇಲೆ ಇದು ನೆರೆ ಹೋಗಿದೆ. 50 ವರ್ಷಕ್ಕಿಂತ ಮೊದಲು ಆ ಥರ ಇತ್ತು. ಅದೇ ಥರ ಇವತ್ತು ಬಂದಿದೆ. ಈ ನನ್ನ ಮಾಧವ ಅಂತ. ಒಂದ್ ಕಡೆ ತಾಯಿಯನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸ್ತಾ ಇರುವಂತಹ ದೃಶ್ಯ. ಅದಕ್ಕೂ ಮುಂಚಿತವಾಗಿ ಯಾವ ರೀತಿಯಾಗಿ ನರಳಾಡಿದ್ರು ಮಗುವನ್ನ ರಕ್ಷಣೆ ಮಾಡೋದಕ್ಕೆ. ತನ್ನ ಮಗುವನ್ನ ಯಾರಾದರೂ ಕಾಪಾಡಿ ಅಂತ ತನ್ನ ತೋಳುಗಳಲ್ಲಿ ರಕ್ಷಣೆ ಮಾಡಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದೆ. ಸರ್ ಬೆಳಿಗ್ಗೆ ಮಗು ಸಹ ಮಾತಾಡ್ತಿತ್ತು ನನ್ನ ಹತ್ರ, ತಾಯಿ ಸಹ ಮಾತಾಡ್ತಿದ್ದು. ಇಬ್ಬರು ಸಹ ಚೆನ್ನಾಗಿ ಮಾತಾಡಿದ್ರು ಸರ್. ನೀರು ಕೊಟ್ಟೆ, ನಾನು ಮಗುವಿಗೆ ನೀರು ಕೊಟ್ಟೆ, ಮಗುವಿನ ಮುಖ ಒರೆಸಿದೆ, ತಾಯಿಗೆ ನೀರು ಕೊಟ್ಟೆ. ಅದು ಹೋಗ್ಲಿಕ್ಕಾದ್ರೆ ಸ್ವಲ್ಪ ಒಂದು ಹೊಟ್ಟೆ ತೆಗೆದು ಇಲ್ಲಿ ಅನ್ನ ಪನ್ನ ಅವರು ಹೊಟ್ಟೆ ಮಾಡಿಕೊಟ್ಟು ಅದು ಒಳಗಡೆ ಹೋಗಿ ನೀರು ಕೊಟ್ಟೆಲ್ಲ ಬರುವಾಗ ನಾನು ಚೆಂದ ಮಾತಾಡಿದ್ರು ಸರ್ ಇಬ್ಬರು ಸಹ. ಇವತ್ತು ತೆಗೆಯುವಾಗ ಹುಷಾರಿದ್ರು. ಮತ್ತೆ ಇಲ್ಲಿ ಹೇಳ್ತಿದ್ದಾರೆ ಅವರು ಮಗು ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ. ಮತ್ತು ತಾಯಿ ಸಹ ಕ್ರಿಟಿಕಲ್ ಅಂತ ಹೇಳ್ತಿದ್ದಾರೆ ಸರ್. ತುಂಬ ಕಷ್ಟಪಟ್ಟು ಸರ್, ತುಂಬ ಬದುಕು ಟ್ರೈ ಮಾಡಿದ್ವಿ, ಎಲ್ಲರೂ ಟ್ರೈ ಮಾಡಿದ್ರು ಸರ್. ಇಲ್ಲಿ ಎಲ್ಲರೂ ಸೇರಿ, ಆದರೆ ಗೊತ್ತಿಲ್ಲ ಸರ್ ಏನಾಯ್ತು, ದೇವರ ವಿದ್ಯೆ ತಿಳ್ಬೇಕಷ್ಟು. ಬೆಳಿಗ್ಗೆ 6 ಗಂಟೆಗೆ ಬಂದೆ ಸರ್. 6 ಗಂಟೆಯಿಂದ ಇಷ್ಟರವರೆಗೆ ಬದುಕಲಿ ಅಂತ ಪ್ರಯತ್ನ ಪಟ್ಟೆ ಸರ್. ಹಾಗಿಲ್ಲ, ಉಸಿರಾಡ್ತಿತ್ತು, ಕರೆಕ್ಟ್ ಇತ್ತು ಮಗು. ಬತ್ತು ಒಳಗಡೆ ಏನೋ NDRF ಏನೋ ಪ್ರಾಬ್ಲಮ್ ಏನಾಗಿಲ್ಲ. ಬಟ್ ಅವರ ಸೌಂಡಿಂದ ಏನೋ ಮಗುವಿಗೆ, ಚಿಕ್ಕ ಮಗು ಅಲ್ಲ ಸರ್, ಇನ್ನೂ 2 ವರ್ಷ ಪೂರ್ತಿಯಾಗಿಲ್ಲ ಮಗುವಿಗೆ. ಆ ಮಗು ಏನೋ ಸೌಂಡ್ ಸ್ಕೇಲ್ ಏನೋ ಹಾರ್ಟ್ ಏನು ಹೇಳೋಕ್ಕಾಗಲ್ಲ ಸರ್ ನಮಗೆ. ಬಟ್ ಮಗು ಏನು ಇರುತ್ತೆ, ಮಗು ಅದು ಒಳಗಡೆ ಇರುವಾಗ ಹೊರಗಡೆ ಬರಲಿಕ್ಕೆ 2 ವರ್ಷ ಮಗು ಅದನ್ನು ದಿಂಬನ್ನು ಹಿಡ್ಕೊಂಡು ಪುಷ್ತಾ ಉಂಟು. ನಾವು ಹೊರಗಡೆ ಬರ್ತೇನೆ ಬಟ್ ತಾಯಿಯಲ್ಲಿತ್ತು, ನನ್ನನ್ನು ಬಿಡು, ಅವನ ಮಗುವನ್ನು ತಗೊಂಡು ಹೋಗು ಅಂತ ಹೇಳಿದರು. ಬಟ್ ಅನ್ಸ್ಪೆಕ್ಟ್ ಆಗಲಿ, ತಾಯಿಯ ಕಾಲಿನ ಒಳಗಡೆ ಮಗು ಉಂಟು. 2 ಮಗುವನ್ನು ಸೇಫ್ ನೋಡ್ಬೇಕು. ತಾಯಿ ಹಗ್ ಮಾಡಿ ಥರ ಉಂಟು ಅದರಲ್ಲಿ. ತಾಯಿ ಸೊಂಟನ ಕೆಳಗಡೆ ಏನು ಗೋಟಜಲ್ಲಿ ಕಪ್ಪಡು ಬಿದ್ದಿತ್ತು. ಮತ್ತೊಂದು ಮಗು ಸ್ಪಾಟಲ್ಲಿ ಹೋಗಿತ್ತು. ಒಂದು ಮಗು ನನ್ನ ಹತ್ರ ಮಾತ್ರ ನೀರನ್ನು ಕೇಳಿತ್ತು, ಮತ್ತು ಮುಖಕ್ಕೆಲ್ಲ ನೀರು ಹಾಕಿ ಆರಾಮ ಇತ್ತು ಸರ್. ಮತ್ತು ನಕ್ಕು ಹೋಗ್ತಾ ಇತ್ತು. ಸಾಕಷ್ಟು ಪ್ರಯತ್ನ ಪಟ್ಟು ಹೊರಗಡೆ ಬರಲಿಕ್ಕೆ. ಉಸಿರಾಡು ತೊಂದರೆ ಬರುವಾಗ ಇಮಿಡಿಯೇಟ್ಲಿ ವಿಕ್ರಮ್ ಸರ್ ನೆಟ್ ಡಾಕ್ಟರ್. ಕೆಲವರು ಮಸೀದಿಗೆ ಹೋಗುವಾಗ, ಬೆಳಗಿನ ಮಸೀದಿ ನಿಮಾಜಿಗೆ ಹೋಗುವಾಗ ಆ ಸುದ್ದಿ ಸಿಕ್ಕಿದ ತಕ್ಷಣವೇ ಆ ಮಸೀದಿಗೆ ಹೋಗದೆ ನೇರವಾಗಿ ಇಲ್ಲಿ ಬಂದು ಇವರು ಸೇರಿಸಿ ಆವಾಗಲೇ ಪ್ರಯತ್ನಪಟ್ಟು ಅವರಿಗೆ ಎಲ್ಲರೂ ಕೂಡ ಅವರಿಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಿದರೆ ಅಷ್ಟು. ಅದರೊಟ್ಟಿಗೆಲ್ಲ ಇಲಾಖೆಯವರು ಬಂದವರು ಎಲ್ಲರೂ ಸೇರಿ ಇವರು ಅಂತಲ್ಲ, ಆ ಪಕ್ಷ ಈ ಪಕ್ಷ ಜಾತಿ ಭೇದ ಇಲ್ಲದೆ. ಮತ್ತು ನೋಡಿ, ಇಲ್ಲಿ ಇವತ್ತು ಇದರಿಂದಲೇ ನಾವು ಕೋಮು ಸೌಹಾರ್ದ ಇಲ್ಲಿ ನಡೆಸುವಂಥದ್ದಲ್ಲ. ಈ ನಮ್ಮ ಪರಿಸರ ಮೊದಲಿಂದಲೇ ಕೋಮು ಸೌಹಾರ್ದತೆಯಲ್ಲಿ ಅನ್ಯೋನ್ಯತೆಯಿಂದ ಇಲ್ಲಿ ಒಬ್ಬರಿಗೆ ಸಹಾಯ ಮಾಡುತ್ತಾ, ಸಹಕಾರ ಮಾಡುತ್ತಾ, ಯಾರು ಹಿಂದೆ ಬಿತ್ತಿದ್ದಾರೆ ಅವರನ್ನು ಮುಂದೆ ತೆಗೆದುಕೊಂಡು ಬಂದಂಥ ಒಂದು ಈ ಏರಿಯಾ, ಈ ಪರಿಸರ ಮೊದಲಿಂದಲೇ. ಇಲ್ಲಿ ಯಾರಾಗಲಿ ಯಾರಿಗೆ ಒಂದು ತೊಂದರೆ ಆಗ್ತದೆ ಅಂತೇಳಿ ಸಿಕ್ಕಿದ ಆವಾಗ ಒಂದು ತಕ್ಷಣ ಎಲ್ಲರೂ ಸೇರ್ತಾರೆ, ಎಲ್ಲ ಜಾತಿಯವರು ಅವರು ಸೇರ್ತಾರೆ, ಇವರು ಸೇರ್ತಾರೆ. ಇಲ್ಲಿ ಅಂಥ ಒಂದು ವಿಷಯನೇ ಇಲ್ಲ. ಇದನ್ನು ಮನಗೊಂಡು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೋಮ ದಿವಸ ಮಾಡ್ತಾರೆ, ಎಲ್ಲಿ ಕೋಮಿನ ವಿಷ ಬೀಜ ಬೀಳಿಸ್ತಾರೆ, ಅಲ್ಲಿ ಎಲ್ಲರೂ ಇದನ್ನೊಂದು ನೀವು ಒಮ್ಮೆ ಎಚ್ಚೆತ್ತಿರಿ. ನಿಮಗೆ ಎಚ್ಚರ ಆಗಲಿಲ್ಲ, ನೀವು ನಿದ್ರೆಗಣ್ಣಿಯಿಂದಲೇ ಈ ಥರ ಮಾಡ್ತಿದ್ರಿ. ಒಬ್ಬರ ಮಕ್ಕಳನ್ನು ಕೊಳ್ಳುತ್ತೀರಿ, ಒಬ್ಬರ ತಾಯಿಯನ್ನು ಕೊಳ್ಳುತ್ತೀರಿ, ತಂದೆಯನ್ನು ಕೊಳ್ಳುತ್ತೀರಿ, ಅಣ್ಣನನ್ನು ಕೊಳ್ಳುತ್ತೀರಿ. ಮಕ್ಕಳನ್ನು ನೋಡಿ, ಇವತ್ತು 2 ಮಕ್ಕಳು ಎಂತ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ತಾಯಿಯ ರಕ್ಷಣೆಯಾಗಿದೆ, ಆದರೆ ಇಬ್ಬರು ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ.
ಈ ವಿಚಾರ ಇನ್ನೂ ಕೂಡ ತಾಯಿಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಮೊದಲನೇದಾಗಿ ಹೋಗಿರುವಂಥ ಸ್ಥಳೀಯರು ಯಾವ ರೀತಿಯಾಗಿತ್ತು ಸ್ಥಿತಿ ಅನ್ನೋದನ್ನು ವಿವರಿಸ್ತಾ ಇದ್ರು. ಆ ಮಗು ಆಟವಾಡ್ತಾ ಇತ್ತು, ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ರಿಯಾಕ್ಟ್ ಮಾಡ್ತಾ ಇತ್ತು. ಬಟ್ ಇದ್ದಕ್ಕಿದ್ದಂತೆ ಏನಾಯ್ತು ಗೊತ್ತಿಲ್ಲ. ಇದೀಗ ಮಗು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾರೆ.